ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗೋರೆಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಶೀಲಹಳ್ಳಿಯ ಹೊಳೆಯೊಂದಕ್ಕೆ ಸೇತುವೆ ಇಲ್ಲದೆ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ವರ್ಷದ 12 ತಿಂಗಳು ಹೊಳೆ ತುಂಬಿ ಹರಿತಾಯಿತು, ಆದ್ರೆ ಇದಕ್ಕೆ ಸೇತುವೆ ಇಲ್ಲ. ಈ ಹೊಳೆ ದಾಟುವ ಭರದಲ್ಲಿ ಈಗಾಗಲೇ 2 ಮಕ್ಕಳು 2 ದನಗಳು ಕೊಚ್ಚಿ ಹೋಗಿವೆ. ಇಲ್ಲಿನ ಗ್ರಾಮಸ್ಥರು ಇದನ್ನ ದಾಟುವಾಗ ತಮ್ಮ ಪ್ರಾಣವನ್ನೇ ಕೈಯಲ್ಲಿ ಇಟ್ಕೊಳ್ತಾರೆ. ಇದೇನು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ, ಹಲವಾರು ವರ್ಷಗಳಿಂದ ಇರುವ ಸಮಸ್ಯೆ. ಈ ಬಗ್ಗೆ ಗ್ರಾಮಸ್ಥರು ಜನಪ್ರತಿನಿಧಿಗಳ ಗಮನ ಸೆಳೆದ್ರು, ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಇದೀಗ ಬಹುದಿನಗಳ ಬೇಡಿಕೆಗೆ ಮಣಿಯದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗೊಂಡು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಚುನಾವಣೆಯ ಸಮಯದಲ್ಲಿ ಜನಪ್ರತಿನಿಧಿಗಳು, ಸಂಸದರು, ಸಚಿವರು ಬರೀ ಟೊಳ್ಳು ಭರವಸೆಯನ್ನ ನೀಡ್ತಾ ಇದ್ದಾರೆ. ಒಂದು ಸಲ ಗ್ರಾಮ ಪಂಚಾಯತಿಯಿಂದ 10 ಲಕ್ಷ ರೂಪಾಯಿ ಹಣ ಮೀಸಲಿಟ್ಟು ರಸ್ತೆ ನಿರ್ಮಿಸಲು ಬಂದರೆ ಅದು ಯಾವುದಕ್ಕೂ ಸಾಲಲ್ಲ ಎಂದು ರದ್ದು ಮಾಡಿದ್ರು. ಬಳಿಕ ಅಂದಿನ ಶಾಸಕರಾಗಿದ್ದ ಡಿಎಸ್ ಹುಲಗೇರಿ ಅವರು ಸೇತುವೆಗೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ರು. ಆದ್ರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಅನುದಾನವು ಸಾಲುವುದಿಲ್ಲ. ಈ ಸೇತುವೆ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಮಂಜೂರು ಮಾಡಿಸುತ್ತೇವೆ ಎಂದು ಭರವಸೆ ನೀಡಿ ಹೋಗಿದ್ದಾರೆ. ಆದ್ರೆ ಅಂದಿನ ಭರವಸೆ ಇನ್ನೂ ಈಡೇರಿಲ್ಲ ಎಂದು ಊರಿನ ಮುಖಂಡರಾದ ಬಸಪ್ಪ ಹಿರೇಕುರುಬರು, ಚನ್ನಬಸಪ್ಪ, ಬಸಪ್ಪ ಗುಂತಗೋಳ, ಹನುಮಂತ ಪೂಜಾರಿ, ಹುಲಗಪ್ಪ ಜುಲ್ಗುಡ್ಡ, ಗದ್ಯಪ್ಪ ಗುರಿಕಾರ್, ವಿಶ್ವನಾಥ್, ಶಿವಪುತ್ರಪ್ಪ ಗುರಿಕಾರ, ಗೌರಮ್ಮ ಕೆಸರಟ್ಟಿ, ಗದ್ದೆಪ್ಪ ಬಸಪ್ಪ, ದಂಚಪ್ಪ ರಾಥೋಡ್ ಸೇರಿದಂತೆ ಇನ್ನೂ ಹಲವರು ಆರೋಪಿಸಿದ್ದಾರೆ. ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಅತಿ ಶೀಘ್ರದಲ್ಲಿ ಸೇತುವೆ ನಿರ್ಮಿಸಿಕೊಡಬೇಕಾಗಿ ಇಡೀ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. PR ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.